ಒಂದು ಹಳ್ಳಿಯ ಬಳಿ ಇರುವ ದೊಡ್ಡ ಕಾಡಿನಲ್ಲಿ ಮೊಸಳೆ ಮತ್ತು ಕೋತಿ ವಾಸಿಸುತ್ತಿದ್ದರು. ಮೊಸಳೆ ಯಾವಾಗಲೂ ತನ್ನ ಸ್ತ್ರೀಕೋಣ ಮತ್ತು ಬುದ್ಧಿಯಿಂದ ಕಾಡಿನ ಇತರ ಪ್ರಾಣಿಗಳನ್ನು ಮೋಸ ಮಾಡುತ್ತಿದ್ದ. ಒಂದು ದಿನ ಕೋತಿ ತನ್ನ ಸ್ನೇಹಿತರೊಡನೆ ಮರಗಳ ಮೇಲೆ ಕುಳಿತುಕೊಂಡು ಚಿನ್ನದ ಹಣ್ಣುಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದ. ಮೊಸಳೆ ದೂರದಿಂದ ನೋಡಿಯುತ್ತಾ, ಈ ಹಣ್ಣುಗಳನ್ನು ನಾನು ಹೇಗೆ ಪಡೆಯಬಹುದು ಎಂದು ಯೋಚಿಸಿತು. ಮೊಸಳೆ ಹತ್ತಿರದ ನದಿಯ ತೀರಕ್ಕೆ ಹೋಗೆದು ಕೋತಿಗೆ ಹತ್ತಿರ ಹೋಗಿ ಮಾತಾಡಲು ಯೋಚಿಸಿತು. ಅದು ಕೋತಿಗೆ ಹಸಿ ಹಣ್ಣುಗಳನ್ನು ಹಂಚಲು ಅವಕಾಶವನ್ನು ಪಡೆಯಬೇಕೆಂದು ಛಲ ರೂಪಿಸಿಕೊಂಡಿತು. ಮೊಸಳೆ ಹೇಳಿತು, ನನ್ನ ಸ್ನೇಹಿತೆ, ನೀನು ನನ್ನ ಗೆಳೆಯನಾಗಬೇಕು. ನಾನು ನಿನಗೆ ನದಿ ಮೂಲಕ ಹಾದಿ ತೋರಿಸುತ್ತೇನೆ, ಹಣ್ಣುಗಳನ್ನು ಹಿಡಿಯಲು ಸಹಾಯ ಮಾಡುತ್ತೇನೆ. ಕೋತಿ ಚುರುಕಾಗಿ ಹೇಳಿದರು, ನೀನು ನಿಜವಾಗಿಯೂ ನನಗೆ ಸಹಾಯ ಮಾಡಬಲ್ಲವೆಯಾ, ಇಲ್ಲವೋ ನೋಡೋಣ. ಮೊಸಳೆ ನದಿಯಲ್ಲಿಗೆ ಹಾದಿ ತೋರಿಸುವಂತೆ ಕೋತಿಗೆ ನಂಬಿಕೆ ಮೂಡಿಸಿತು. ಆದರೆ ನದಿಯ ಮಧ್ಯದಲ್ಲಿ ಮೊಸಳೆಯ ಉದ್ದೇಶ ಹಾಳು. ಹಣ್ಣುಗಳನ್ನು ತೆಗೆದುಕೊಳ್ಳಲು ಕೋತಿಯನ್ನು ತನ್ನಲ್ಲಿಗೆ ಸೆಳೆಯಲು ಯೋಜಿಸಿತ್ತು. ಕೋತಿ ಶಾಂತವಾಗಿಯೇ ಹಾಸ್ಯಪೂರಿತವಾಗಿ ಹೇಳಿತು, ನೋಡು, ನಾನು ನಿನ್ನ ನಂಬಿಕೆ ನೋಡುತ್ತಿದ್ದೇನೆ. ನಿಜವಾಗಿಯೂ ನೀನು ನನಗೆ ಹಾನಿ ಮಾಡುವವನೇನೋ? ನನ್ನ ಪ್ರಪಂಚದಲ್ಲಿ ಹಳ್ಳಿಯಷ್ಟು ಬುದ್ಧಿ ಇದೆ. ಕೋತಿ ತಕ್ಷಣ ತನ್ನ ಚಲಾಕಿ ತೋರಿಸಿತು. ಹಣ್ಣುಗಳನ್ನು ಹಿಡಿಯುತ್ತಾ ಮೊಸಳೆಯ ಹಾವಳಿಯನ್ನು ತಪ್ಪಿಸಿತು. ಮೊಸಳೆ ಆಘಾತಗೊಂಡು ತನ್ನ ಮೋಸದ ವ್ಯರ್ಥತೆಯನ್ನು ಅರಿತುಕೊಂಡಿತು. ಕೋತಿ ಹೇಳಿತು, ಬುದ್ಧಿವಂತಿಕೆಯು ಮಾತ್ರ ಶಕ್ತಿಯಲ್ಲ, ಜ್ಞಾನ ಮತ್ತು ವಿವೇಕದಿಂದ ನಾವು ತಪ್ಪು ಕೆಲಸಗಳನ್ನು ಗುರುತಿಸಬಹುದು. ನಿನ್ನ ಮೋಸ ಅಸಾಧ್ಯ. ಮೊಸಳೆ ತನ್ನ ತಪ್ಪು ಅರಿತುಕೊಂಡು ಕೋತಿಯ ಬಳಿ ಹೋಗಿ ಕ್ಷಮೆಯಾಚಿಸಿತು. ಕೋತಿ ಮೃದುವಾಗಿ ಹೇಳಿದರು, ನಿನ್ನ ಮೋಸ ಮಾಡುವ ಅಭ್ಯಾಸ ಬಿಟ್ಟು ನಂಬಿಕೆ ಮತ್ತು ಸ್ನೇಹವನ್ನು ಮೆಚ್ಚು. ನಿಜವಾದ ಶಕ್ತಿ ಸ್ನೇಹ ಮತ್ತು ವಿವೇಕದಲ್ಲಿದೆ. ಅಲ್ಲಿಂದ ಹಳ್ಳಿ ಪ್ರಾಣಿಗಳು ಮೊಸಳೆಯ ಬುದ್ಧಿ, ಅರಿವು ಮತ್ತು ಕೋತಿಯ ಚತುರತೆಯನ್ನು ನೋಡಿ ಪ್ರೇರಿತರಾದರು. ಕೋತಿ ಮತ್ತು ಮೊಸಳೆ ಒಟ್ಟಾಗಿ ನದಿಯ ತೀರದಲ್ಲಿ ಹಸಿರನ್ನು ಆಸ್ವಾದಿಸುತ್ತಾ ಹೃದಯಪೂರ್ವಕ ಸ್ನೇಹ ಮತ್ತು ಗೌರವದಲ್ಲಿ ಬದುಕಿದರು.